ಕುಮಾರಸ್ವಾಮಿಗಳ ಜಯಂತಿ ಯಶಸ್ವಿಗೆ ತಿಪ್ಪೇರುದ್ರಸ್ವಾಮಿ ಕರೆ. ಗಂಗಾವತಿ ನಗರದಲ್ಲಿ ಸೆಪ್ಟೆಂಬರ್ 10 ರಿಂದ 20ರವರೆಗೆ ಆಯೋಜಿಸಿರುವ ಹಾನಗಲ್ ಕುಮಾರ ಶಿವಯೋಗಿಗಳ 158ನೇ ಜಯಂತ್ಯೋತ್ಸವ ಯಶಸ್ವಿಗೆ ಸರ್ವ ಸನ್ನದ್ಧರಾಗಬೇಕೆಂದು ಕರೆ ನೀಡಿರುವ ಮಾಜಿ ಕಾಡಾ ಅಧ್ಯಕ್ಷ ಬಿಎಚ್ಎಂ ತಿಪ್ಪೇರುದ್ರಸ್ವಾಮಿ ವಕೀಲರು ಅವರು ಈ ಜಯಂತಿ ಸಂದರ್ಭದಲ್ಲಿ ಜನರಲ್ಲಿ ದುಶ್ಚಟಗಳನ್ನು ದೂರಗೊಳಿಸಲು ಅರಿವು ಮೂಡಿಸಿ ನಾಡಿನ ನೂರಾರು ಪೂಜ್ಯರು ಆಗಮಿಸುತ್ತಿರುವುದು ನಮ್ಮ ತಾಲೂಕಿನ ಭಾಗ್ಯವಾಗಿದೆ. ಹೀಗಾಗಿ 10 ದಿನಗಳ ಕಾಲ ನಡೆಯುವ ಪಾದಯಾತ್ರೆ ಮತ್ತಿತರ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕೆಂದು ಅವರು ಮನವಿ ಮಾಡಿದರು. ಈ ಕುರಿತು ಅವರು ಮಾಧ್ಯಮಗಳ ಮೂಲಕ ಜನರಲ್ಲಿ ಮನವಿ ಮಾಡಿದ್ದು, ಶಿವಯೋಗಿ ಮಂದಿರವನ್ನ ಸ್ಥಾಪಿಸಿ ವಿಭೂತಿ ತಯಾರಿಸುವ ಜೊತೆಗೆ ನಾಡಿನ ಸಮಸ್ತ ಜನರಲ್ಲಿ ಸಂಸ್ಕಾರ, ಆಧ್ಯಾತ್ಮ, ಸಂಗೀತ, ಸಂಸ್ಕೃತ ಪಾಂಡಿತ್ಯವನ್ನ ನೀಡುವ ದೊಡ್ಡ ಸಂಖ್ಯೆಯನ್ನ ಕಟ್ಟಿ ಸಮಾಜ ಪರಿವರ್ತನೆ ರೂವಾರಿಗಳಾಗಿರುವ ಪೂಜ್ಯ ಕುಮಾರ ಮಹಾಶಿವಯೋಗಿಗಳ ಜಯಂತಿ ಕಾರ್ಯಕ್ರಮ ನಡೆಸುವ ಭಾಗ್ಯ ನಮ್ಮ ತಾಲೂಕಿಗೆ ಬಂದಿರುವುದು ನಮ್ಮೆಲ್ಲರ ಸೌಭಾಗ್ಯವಾಗಿದೆ. ಅಖಿಲ ಭಾರತ ವೀರಶೈವ ಮಹಾಸಭಾ ಆಯೋಜಿಸಿರುವ ಈ ಕಾರ್ಯಕ್ರಮದಲ್ಲಿ ಸರ್ವರೂ ಭಾಗವಹಿಸಿ ಪೂಜ್ಯರ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ತಿಪ್ಪೇರುದ್ರಸ್ವಾಮಿ ವಕೀಲರು ಕರೆ ನೀಡಿದ್ದಾರೆ. ಗಂಗಾವತಿ ನಗರದಲ್ಲಿ ಇದೇ ತಿಂಗಳ ಸೆಪ್ಟೆಂಬರ್ 10ನೇ ತಾರೀಕಿನಿಂದ 20ನೇ ತಾರೀಕಿನವರೆಗೆ 158ನೆಯ ಶ್ರೀ ಗುರು ಆನಗಲ್ಲ ಕುಮಾರೇಶ್ವರ ಜಯಂತ್ಯೋತ್ಸವವನ್ನು ಗಂಗಾವತಿ ನಗರದ ಮಲ್ಲಿಕಾರ್ಜುನ ಮಠದ ಪುರಾಣ ಮಂಟಪದಲ್ಲಿ ಜೀವನ ದರ್ಶನ ಎಂಬ ಪ್ರವಚನ ಪ್ರಾರಂಭವಾಗಲಿದೆ. ಈ ಪ್ರವಚನವನ್ನು ಗುಲ್ಬರ್ಗದ ಪ್ರತಿಷ್ಠಿತ ಮಠದ ವಾಗ್ಮಿಯ ಆದಂಥ ಒಬ್ಬ ಸ್ವಾಮಿಗಳೊಬ್ಬರಿಂದ 10 ದಿನಗಳ ಕಾಲ ಸಾಯಂಕಾಲ 7 ಗಂಟೆಯಿಂದ 8 ಗಂಟೆವರೆಗೆ ಪ್ರವಚನ ನಡೆಯುತ್ತಿದೆ. ಹಾಗೂ ದಿನಾಂಕ 11ನೇ ಸೆಪ್ಟೆಂಬರ್ನಿಂದ ಗಂಗಾವತಿ ನಗರದ 2 ವಾರ್ಡ್ಗಳಲ್ಲಿ ದುಶ್ಚಟಗಳ ಭಿಕ್ಷೆ ಧರ್ಮ ದೀಕ್ಷೆ ಅಂತಕ್ಕಂಥ ಸದ್ಭಾವನಾ ಪಾದಯಾತ್ರೆ ನಡೆಯಲಿದ್ದು, ಬೆಳಗ್ಗೆ 6:30ರಿಂದ 8:30ವರೆಗೆ ನಮ್ಮ ನಗರದ ವಾರ್ಡ್ಗಳಲ್ಲಿ ಸದ್ಭಾವನಾ ಯಾತ್ರೆಯ ಉದ್ದೇಶ ದುಶ್ಚಟಗಳಿಂದ ನಾವು ಮುಕ್ತರಾಗಿ ವ್ಯಸನ ಮುಕ್ತ ಸಮಾಜವನ್ನು, ಆರೋಗ್ಯ ಮುಕ್ತವಾಗಿರ್ತಕ್ಕಂಥ ಸಮಾಜ, ಆರೋಗ್ಯವಂತ ಸಮಾಜ, ಸ್ವಾಭಿಮಾನದಿಂದ ಬದುಕುವಂಥ ಮುಂದಿನ ಪೀಳಿಗೆ ನಿರ್ಮಾಣ ಮಾಡಬೇಕನ್ನೋ ಉದ್ದೇಶದಿಂದ ಸುಮಾರು 50 ಜನ ಸ್ವಾಮೀಜಿಗಳು ಗಂಗಾವತಿ ನಗರದ ವಾರ್ಡ್ಗಳಿಗೆ ರಾಜ್ಯದ ನಾನಾ ಭಾಗಗಳಿಂದ ಬಂದು ಪಾದಯಾತ್ರೆಯಲ್ಲಿ ಭಾಗವಹಿಸಿ ವ್ಯಸನ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡಲು ಜೋಳಿಗೆಯ ಮುಖಾಂತರ ಭಿಕ್ಷೆ ಕೇಳಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ 10 ಗಂಟೆಯಿಂದ 12 ಗಂಟೆವರೆಗೆ ಗ್ರಾಮೀಣ ಪ್ರದೇಶದಲ್ಲಿ ಕೂಡ ಗ್ರಾಮಾಂತರ ಪ್ರದೇಶದಲ್ಲಿ ಯುವಕರು ಚಟಕ್ಕೆ ಬಲಿಯಾಗಿ ಇವತ್ತು ಆರೋಗ್ಯವನ್ನು ಕಳೆದುಕೊಂಡು ಹೃದಯಾಘಾತ, ಬ್ರೇನ್ ಹ್ಯಾಮ್ರೇಜು, ಪಾರ್ಸಿ, ಲೋ BP, ಶುಗರ್ಗಳಿಂದ ಇವತ್ತು ಒಂದು ಒತ್ತಡಗಳಿಂದ ಜೀವನ ಮುಕ್ತವಾಗಿರ್ತಕ್ಕಂಥ ಜೀವನ ಕಳೆಯಲು ಗ್ರಾಮೀಣ ಪ್ರದೇಶದಲ್ಲಿ ಕೂಡ ಅವರು ಪ್ರವಾಸ ಮಾಡ್ತಾ ಇದ್ದಾರೆ. ಆ ಕಾರಣ ತಮ್ಮ ಎಲ್ಲ ದುಶ್ಚಟಗಳನ್ನು ಶ್ರೀಗಳ ಜೋಳಿಗೆ ಹಾಕಿ ನಮ್ಮ ಜೀವನವನ್ನು ಪಾವನ ಮಾಡಿಕೊಳ್ಳೋದಕ್ಕೋಸ್ಕರ ಸುಮಾರು 10 ದಿನಗಳ ಕಾಲ ಗಂಗಾವತಿ ನಗರದಲ್ಲಿ ಈ ಕಾರ್ಯಕ್ರಮ ನಡೀತಿದೆ. ತದನಂತರ 20ನೇ ತಾರೀಕು ಗಂಗಾವತಿ ನಗರದಲ್ಲಿ ಶೋಭಾಯಾತ್ರೆ ನಡೀತಿದೆ. ಸುಮಾರು 150ಕ್ಕಿಂತ ಹೆಚ್ಚು ಪ್ರತಿಷ್ಠಿತ ಸ್ವಾಮಿಗಳು ಈ ಕಾರ್ಯಕ್ರಮದಲ್ಲಿ ಶಿವಯೋಗ ಮಂದಿರದ ಸಾಧಕರು ಮತ್ತು ಸ್ವಾಮಿಗಳು ಸೇರಿಕೊಂಡು ಗಂಗಾವತಿ ನಗರದಲ್ಲಿ ಆನಗಲ್ಲ ಕುಮಾರ ಶಿವಯೋಗಿ ಭಾವಚಿತ್ರದೊಂದಿಗೆ ಶೋಭಾಯಾತ್ರೆ ಕೊಟ್ಟೂರೇಶ್ವರ ದೇವಸ್ಥಾನದಿಂದ ಗಾಂಧಿ ಚೌಕಿನ ಮುಖಾಂತರ ಮಲ್ಲಿಕಾರ್ಜುನ ಕಲ್ಯಾಣ ಮಂಟಪದವರೆಗೆ ಶೋಭಾಯಾತ್ರೆ ನಡೀತಿದೆ. ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಈ ನಾಡಿನ ಅನೇಕ ಮಹಾತ್ಮರು, ಅದರ ಜೊತೆಗೆ ಗಣ್ಯಮಾನ್ಯರು, ರಾಜಕಾರಣಿಗಳು, ಸಾಧಕರು ಮತ್ತು ನಮ್ಮ ಕಲಾವಿದರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಈ ಅಭೂತಪೂರ್ವವಾಗಿರ್ತಕ್ಕಂಥ ರಾಜ್ಯ ಮಟ್ಟದ ಆನಗಲ್ಲ ಕುಮಾರ ಶಿವಯೋಗಿಯ ಈ ಕಾರ್ಯಕ್ರಮದಲ್ಲಿ ಈ ನಾಡಿನ ಮತ್ತು ಜಿಲ್ಲೆಯ ತಾಲೂಕಿನ ಎಲ್ಲ ಬಾಂಧವರು ಭಾಗವಹಿಸುವುದರಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಜೀವನವನ್ನು ಪಾವನ ಮಾಡಿಕೊಳ್ಳಬೇಕು ಅಂತೇಳಿ ಆನಗಲ್ಲ ಕುಮಾರ ಶಿವಯೋಗಿಗಳ ಜಯಂತ್ಯೋತ್ಸವ ಸಮಿತಿಯ ಪರವಾಗಿ ತಮ್ಮ ಗಂಗಾವತಿ ಎಲ್ಲ ಜನತೆಗೆ ನಾನು ಉತ್ಪೂರ್ವಕವಾದ ಮನವಿಯನ್ನು ಮಾಡಿಕೊಳ್ತೇನೆ.